ಇವೆಲ್ಲ ಕೂಡ ಬಿಜೆಪಿ ಹಾಗೂ ಬಿಜೆಪಿ ಜೆಡಿಎಸ್ ಒಳಗಡೆ ಇರುವಂತಹ ಒಂದಷ್ಟು ಅಂತರ್ಯುದ್ಧ ಆದ್ರೆ ಕಾಂಗ್ರೆಸ್ ಕೂಡ ಬಿಜೆಪಿ ಜೆಡಿಎಸ್ ಮಾಡ್ತಾ ಇರುವಂತಹ ಈ ಪಾದಯಾತ್ರೆಗೆ ಒಂದಷ್ಟು ಸಿಡಿಮಿಡಿ ಆಗಿದೆ. ಬಿಜೆಪಿ ಪಾದಯಾತ್ರೆ ಮಾಡಬೇಕು ಅಂತ ನಿರ್ಣಯ ಕೈಗೊಂಡಿದೆ. ಯಾವ ಪುರುಷಾರ್ಥಕ್ಕೆ ಪಾದಯಾತ್ರೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಮೊದಲು ಅವರ ಮೇಲಿರುವಂತಹ 30 ಹಗರಣಗಳ ಆರೋಪಕ್ಕೆ ಅವರು ಉತ್ತರ ಕೊಡ್ಲಿ. ಜೆಡಿಎಸ್ ನ ಮುಗಿಸೋದಕ್ಕೆ ಬಿಜೆಪಿ ಪಾದಯಾತ್ರೆ ಪ್ಲಾನ್ ಮಾಡ್ಕೊಂಡಿದೆ. ಇದು ಅಲ್ಲಿ ಒಳಗೊಳಗನೆ ಒಂದು ರೀತಿ ಜಗಳ ನೋಡಿ. ಬಿಜೆಪಿಯ ರಾಜಕೀಯ ಪ್ರೇರಿತ ಪಾದಯಾತ್ರೆ ಏನಿದೆ ಟುಸ್ ಆಗುತ್ತೆ. ಇದು ಬಿಜೆಪಿ ಪಾದಯಾತ್ರೆ ಪಾಲಿಟಿಕ್ಸ್ಗೆ ಕಾಂಗ್ರೆಸ್ ಕೂಡ ಸಿಡಿಮಿಡಿಗೊಂಡಿದೆ. ಕಾಂಗ್ರೆಸ್ನ ನಾಯಕರು ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಜೆಡಿಎಸ್ ನ ಮುಗಿಸ್ಬೇಕು ಅನ್ನೋ ಕಾರಣಕ್ಕೆ ಬಿಜೆಪಿಯವರು ಈ ಪಾದಯಾತ್ರೆ ಮಾಡೋಕೆ ಹೊರಟಿದ್ದಾರೆ. ಜೊತೆಗೆ ಅವರ ಮೇಲಿರುವಂತಹ 30 ಹಗರಣಗಳೇನಿದ್ದಾವೆ ಅದಕ್ಕೆ ಅವ್ರು ಮೊದಲು ಉತ್ತರ ಕೊಡ್ಲಿ. ಅದಾದ ಬಳಿಕ ಪಾದಯಾತ್ರೆ ಮಾಡ್ತಾರೋ ಇನ್ಯಾವುದೋ ಯಾತ್ರೆ ಮಾಡ್ತಾರೋ ಅದನ್ನ ಮಾಡ್ಲಿ. ಬಿಜೆಪಿಯ ರಾಜಕೀಯ ಪ್ರೇರಿತ ಈ ಪಾದಯಾತ್ರೆ ಟುಸ್ ಆಗುತ್ತೆ ಅಂತ ಸಚಿವರು ಒಂದಷ್ಟು ತೀರ್ಮಾನಗಳು ಅಂದ್ರೆ ಒಂದಷ್ಟು ಪ್ರಕ್ರಿಯೆಗಳನ್ನ ಕೂಡ ಕೊಟ್ಟಿದ್ದಾರೆ. ಪ್ರತಿಕ್ರಿಯೆ ಕೊಡೋದ್ರ ಮೂಲಕ ಅಂದ್ರೆ ಬಿಜೆಪಿ ಪಾದಯಾತ್ರೆಗೆ ಸಿಡಿಮಿಡಿ ಆಗಿದ್ದಾರೆ. ಈಗ ನೀವು ಫಸ್ಟ್ ಪಾದಯಾತ್ರೆ ವಿಚಾರ, ಯಾಕೆಂದ್ರೆ ನಾವು ಪಾದಯಾತ್ರೆಗೆ ನಾವು ರೆಡಿ ಮಾಡ್ಕೋಬೇಕಲ್ಲ. ಪಾದಯಾತ್ರೆ ಕೌಂಟರ್ ಏನಂತ ನಾವು ರೆಡಿ ಮಾಡ್ಕೊಳ್ತಾ ಇದೀವಿ. ನಮ್ಮ ಹತ್ರ 30 ಸ್ಕ್ಯಾಂಡಲ್ಸ್ ಇದೆ. ಒಂದೊಂದು ದಿನಕ್ಕೆ ನಾವು ಏನು ಮಾಡಬೇಕು ಅನ್ನೋದು ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಇಲ್ಲೇ ಪಾದಯಾತ್ರೆ ರಿಪೋರ್ಟ್ ನಾವು ಮಾಡಲ್ಲ, ನಾವು ಅದಕ್ಕೆ ಅವ್ರು ಉತ್ತರ ಕೊಡಬೇಕಲ್ಲ. ಅದನ್ನ ಡೀಟೇಲ್ ಪ್ಲಾನ್ ಅವ್ರದ್ದು ಬಂದ್ಬಿಡ್ಲಿ ಈಚೆಗೆ. ಅವ್ರ ಪ್ಲಾನ್ ಆಫ್ ಆ್ಯಕ್ಷನ್ ಅವರು ಪರ್ಮಿಷನ್ಗೆಲ್ಲ ಕೇಳಿದ್ದಾರೆ. ಅದಕ್ಕೆ ನಾವು ಅದಕ್ಕೆ ಏನೇನು ಬೇಕೋ ಪ್ರತಿದಿನ ನಾವು ಅವ್ರು ಕೇಳಬೇಕಲ್ಲ. ನೀವು ಇದನ್ನು ಕೇಳ್ತಾ ಇದ್ದೀವಿ, ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಬೇಕಲ್ಲ. ಅದಕ್ಕೆ ನಮ್ಮದು ಪ್ಲಾನ್ ಆಫ್ ಆ್ಯಕ್ಷನ್ ಇದೆ. ಸೊ ಅವ್ರದ್ದು ಅನೌನ್ಸ್ ಮಾಡಲಿ, ಆಮೇಲೆ ನಮ್ದು ಅನೌನ್ಸ್ ಮಾಡ್ತೀವಿ. ಈಗ ನೀವು ಅವರವರ ಇಬ್ಬರ ಸ್ನೇಹ ಫ್ರೆಂಡ್ಶಿಪ್ಪು ಅದು ಗೊತ್ತಿರೋ ವಿಚಾರ. ಯಾರ ಜೊತೆನಲ್ಲೂ ಇಲ್ಲಿವರೆಗೆ ಸದಾ ಫ್ರೆಂಡ್ಶಿಪ್ ಉಳಿದಿಲ್ಲ. ಬಟ್ ಅವ್ರ ಡಿಸಿಷನ್ ನಾವು ಯಾಕೆ ಮಧ್ಯ ಭಯ ಹಾಕೋ ಅವಶ್ಯಕತೆ ಏನಿಲ್ಲ. ಕುಮಾರಸ್ವಾಮಿಯವರು ಬಿಜೆಪಿಯವರು ಹೊಂದಾಣಿಕೆ ಮತ್ತು ಇಬ್ಬರು ಒಟ್ಟಿಗೆ ಹೋಗ್ತಕ್ಕಂಥದ್ದು ಅವ್ರಿಗೆ ಬಿಟ್ಟು ವಿಚಾರ. ನಮ್ಮ ತೀರ್ಮಾನ ನಮ್ಮ ಪಕ್ಷ ತಗೊಳುತ್ತೆ. ಬಟ್ ಅವ್ರ ಪಾದಯಾತ್ರೆ ಮಾಡಿದಾಗ ತಾನೇ ನಾವು ಪಾದಯಾತ್ರೆ ಅವ್ರೇನು ಡಿಸಿಷನ್ ತಗೊಳ್ಳಿ. ಅದು ಅವರವರ ಪಾದಯಾತ್ರೆಗೆ ಏನು ವಿಷಯನೇ ಇಲ್ಲ, ಏನೂ ವಿಷಯ ಇಲ್ಲದೆ ಇವತ್ತು ವ್ಯರ್ಥವಾಗಿ ಅವರು ಪಾದಯಾತ್ರೆ ಮಾಡಿ ದೊಂಬರಾಟ ಮಾಡಬೇಕು ಅಂತ ಹೊರಟಿದ್ರು. ಈಗ ಆ ಪಾದಯಾತ್ರೆ ಫೇಲ್ ಆಗಿದೆ. ಪಾದಯಾತ್ರೆಗೆ ಏನು ವಿಷಯನೇ ಇಲ್ಲ, ಏನೂ ವಿಷಯ ಇಲ್ಲದೆ ಅಂತೂ ಇಂತೂ ಈ ಬಿಜೆಪಿ ಜೆಡಿಎಸ್ ಸೇರಿ ಕಾಂಗ್ರೆಸ್ ವಿರುದ್ಧ ಮಾಡಬೇಕು ಅನ್ಕೊಂಡಿರುವಂತಹ ಪಾದಯಾತ್ರೆ ನಡೆಯುತ್ತಾ ಅನ್ನೋದೇ ಸದ್ಯಕ್ಕೆ ಪ್ರಶ್ನೆ ಆಗಿ ಉಳ್ಕೊಂಡಿದೆ. ಯಾಕೆಂದ್ರೆ ಒಂದ್ ಕಡೆ ಕಾಂಗ್ರೆಸ್ನ ನಾಯಕರು ಕೂಡ ನಿಮ್ಮ ವಿರುದ್ಧ ಇರುವಂತಹ 30 ಹಗರಣಗಳ ಬಗ್ಗೆ ಉತ್ತರ ಕೊಡಿ, ನಾವು ಕೂಡ ದಾಖಲೆ ಇಟ್ಕೊಂಡಿದೀವಿ ಅಂತ ಬಿಜೆಪಿ ವಿರುದ್ಧ ಸಮರ ಸಾರ್ತಿದ್ದಾರೆ. ಜೊತೆಗೆ ಬಿಜೆಪಿ ಜೆಡಿಎಸ್ ಸೇರಿ ಕಾಂಗ್ರೆಸ್ ವಿರುದ್ಧ ಮಾಡಬೇಕು ಅನ್ನುವಂತ ಪಾದಯಾತ್ರೆ ಏನಿದೆ ಅದಕ್ಕೆ ಒಕ್ಕೊರಲಿನ ನಿರ್ಣಯ ಇಲ್ಲ. ಹಾಗಾಗಿ ಇದು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ನಿಜಕ್ಕೂ ಕೂಡ ಪಾದಯಾತ್ರೆ ನಡೆಯಲ್ವಾ? ಈ ಪಾದಯಾತ್ರೆಯಲ್ಲಿ ಜೆಡಿಎಸ್ನ ನಾಯಕರು ಇರ್ತಾರಾ? ಮೈತ್ರಿ ಧರ್ಮವನ್ನ ಕಾಪಾಡ್ಕೊಳ್ತಾರ ಅನ್ನುವಂಥದ್ದು ಸದ್ಯಕ್ಕಿರುವ ಪ್ರಶ್ನೆ. ಜೊತೆಗೆ ಈ ಬಿಜೆಪಿ ಜೆಡಿಎಸ್ ನಡೆಸುವಂತಹ ಪಾದಯಾತ್ರೆ ಏನಾದ್ರೂ ಸಕ್ಸಸ್ ಆಯಿತು ಅಂದ್ರೆ ಆ ಕ್ರೆಡಿಟ್ ವಿಜಯೇಂದ್ರ ಅವರಿಗೆ ಸಲ್ಲುತ್ತೆ ಅನ್ನುವಂಥ ಕಾರಣಕ್ಕೆ ಬಿಜೆಪಿಯಲ್ಲೇ ಇರುವಂತಹ ಮತ್ತೊಂದು ಬಣ ರಾಜಕೀಯ ಏನಿದೆ ಅದು ಕೂಡ ಸದ್ಯಕ್ಕೆ ಆಕ್ಟಿವ್. ಪಾದಯಾತ್ರೆ ನಡೆಯುತ್ತಾ, ನಡೆದ್ರೂ ಸಕ್ಸಸ್ ಆಗುತ್ತಾ ಅಂತ